ಹಾಯ್ ಎಲ್ಲರಿಗೂ ನಮಸ್ಕಾರ. ಆರ್ಯಾಸ್ ಕುಕ್ಕಿಂಗ್ ಅರೇನಾಗೆ ಸ್ವಾಗತ. ನಾನಿವತ್ತು ಮಾಡ್ತಾ ಇರೋಂಥ ರೆಸಿಪಿ ಬಂದು ಮಿಕ್ಸು ಕಾಳುಗಳನ್ನ ಉಪಯೋಗಿಸ್ಕೊಂಡು ಪ್ರೋಟೀನ್ ಸಲಾಡ್ನ ಮಾಡ್ತಾಯಿದ್ದೀನಿ. ಯಾರ್ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದೀರಾ ಅವರೆಲ್ಲ ಇದನ್ನು ಖಾಲಿ ಹೊಟ್ಟೆಲಿ ತಿನ್ನೋದ್ರಿಂದ ತುಂಬ ಬೇಗ ವೆಯ್ಟ್ ಲಾಸ್ ಆಗ್ತೀರಾ. ಈ ಸಲಾಡ್ನ ತಿನ್ನೋದ್ರಿಂದ ದೇಹಕ್ಕೆ ಪ್ರೋಟೀನು ಮತ್ತು ಫೈಬರು, ವಿಟಮಿನ್ನು ಇದೆಲ್ಲ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ. ನಾನಿಲ್ಲಿ 3 ಬೌಲ್ನ ತಗೊಂಡು 1 ಕಪ್ಪಷ್ಟು ಕಡಲೆ ಬೀಜ, 1 ಕಪ್ಪಷ್ಟು ಹೆಸರು ಕಾಳು, ಹಾಗೆ 1 ಕಪ್ಪಷ್ಟು ಕಡಲೆಕಾಳು ತಗೊಂಡಿದ್ದೀನಿ. ಎಲ್ಲ ಬೌಲಿಗೂ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ 2 ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಕಾಳುಗಳನ್ನ ನೆನೆಸೋಕ್ಕೂ ಮುಂಚೆ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಬೇಕು. ಯಾಕೆ ಅಂದರೆ ಅದರಲ್ಲಿ ಧೂಳೆಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ನಾವು ಒಂದು 3 ಸಲ ಚೆನ್ನಾಗಿ ತೊಳೆದು ಇಟ್ಕೋಬೇಕು. ಚೆನ್ನಾಗಿ ತೊಳೆದಾದ್ಮೇಲೆ ಈ ನೀರನ್ನೆಲ್ಲ ಚೆಲ್ಬಿಟ್ಟು ಬೇರೆ ನೀರನ್ನ ಹಾಕಿ ನೆನೆಯೋದಕ್ಕೆ ಬಿಡಬೇಕು. ಇವಾಗ ನೋಡಿ ಬೌಲ್ ತುಂಬ ನೀರನ್ನ ಹಾಕಿ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಈ ಕಾಳುಗಳನ್ನ ಮಿನಿಮಮ್ ಅಂದರೆ 8 ಅವರ್ ಆದರೂ ನೆನೆಸಿ ಇಟ್ಕೋಬೇಕು. ಕಾಳುಗಳು ಚೆನ್ನಾಗಿ ನೆಂದಷ್ಟು ಮೊಳಕೆ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ 8 ಅವರ್ ಆಗಿದೆ, ಕಾಳೆಲ್ಲ ಚೆನ್ನಾಗಿ ನೆಂದಿದೆ. ನಾನು ಈ ಸಲಾಡ್ನ ಬೆಳಗ್ಗೆ ತಿಂಡಿ ಟೈಮಿಗೆ ಮಾಡ್ಕೋತಾ ಇರೋದ್ರಿಂದ ಈ ಕಾಳುಗಳನ್ನ ಬೆಳಗ್ಗೆ ಟೈಮೇ ನೆನೆಸಿ ಇಟ್ಕೊಂಡಿದ್ದೀನಿ. ಅಂದರೆ 8 ಅವರ್ ಅಂದರೆ ಸಂಜೆ ಅಷ್ಟರಲ್ಲಿ ಚೆನ್ನಾಗಿ ನೆಂದಿರುತ್ತೆ. ನೆಂದಿರೋ ಅಂಥ ಕಾಳುಗಳನ್ನ ಈ ಥರ ರ್ಯಾಪ್ ಮಾಡಿ ಗಾಳಿ ಹೋಗದೇ ಇರೋ ಥರ ಇಟ್ಟಿದ್ರೆ ಚೆನ್ನಾಗಿ ಬೇಗ ಮೊಳಕೆ ಬರುತ್ತೆ. ನೀವು ಈ ಥರ ರ್ಯಾಪ್ ಮಾಡಿ ಇಡಲಿಲ್ಲ ಅಂದರೆ ಒಂದು ಬಾಕ್ಸಿಗೆ ಈ ಕಾಳುಗಳೆಲ್ಲನೂ ಹಾಕಿ ಇಟ್ಟರೆ ಸಾಕು, ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ಮೊಳಕೆ ಬಂದಿರುತ್ತೆ. ಇದನ್ನು ಮಕ್ಕಳಿಗೆ ಸ್ಕೂಲಿಗೆ ಸ್ನ್ಯಾಕ್ಸ್ ಬಾಕ್ಸಿಗೂ ಕೂಡ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ ಇವಾಗ ಹೆಸರು ಕಾಳು ಸ್ವಲ್ಪ ಸ್ವಲ್ಪನೇ ಮೊಳಕೆ ಬಂದಿದೆ. ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಮೊಳಕೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಸಲಾಡ್ನ ಮಾಡ್ಕೋಬೋದು. ನೋಡಿ ಕಡಲೆ ಬೀಜ, ಕಡಲೆಕಾಳು ಎಲ್ಲ ಚೆನ್ನಾಗಿ ನೆಂದಿದೆ. ನೀವು ಬೇಕು ಅಂದರೆ ಇದನ್ನು ಕೂಡ ಜಾಸ್ತಿ ಹೊತ್ತು ಬಿಟ್ಟು ಮೊಳಕೆನ ಕಟ್ಟಿ ಆಮೇಲೆ ಬೇಕಾದರೆ ಸಲಾಡ್ನ ಮಾಡ್ಕೋಬೋದು. ಕಡಲೆ ಬೀಜ ಮತ್ತು ಕಡಲೆ ಸ್ವಲ್ಪ ಲೇಟ್ ಆಗುತ್ತೆ ಮೊಳಕೆ ಬರೋದು, ಹಾಗಾಗಿ ನೀವು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನೀವು ಆಮೇಲೆ ಮಾಡ್ಕೋಬೋದು. ಇವಾಗ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಒಂದು ಸೌತೆಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಟೊಮೊಟೊನೂ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಜೊತೆಗೆ ಒಂದು ಈರುಳ್ಳಿನೂ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ತುರಿದಿರೋ ಅಂಥ ಒಂದು ಕ್ಯಾರೆಟ್ನೂ ಕೂಡ ಹಾಕೋತಾ ಇದ್ದೀನಿ. ಜೊತೆಗೆ ಅರ್ಧ ಇಂಚಷ್ಟು ಶುಂಠಿನೂ ಕೂಡ ತುರಿದು ಇಟ್ಕೊಂಡಿದ್ದೀನಿ. ಹಾಗೆ 1 ಕಪ್ಪು ಹೆಸರು ಕಾಳು, ಹಾಗೆ ನೆನೆಸಿರೋ ಅಂಥ ಕಡಲೆಕಾಳು, ಹಾಗೆ ಕಡಲೆ ಬೀಜ, ಹಾಗೆ ದ್ರಾಕ್ಷಿನ ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನು ಬ್ಲ್ಯಾಕ್ ಪೆಪ್ಪರ್ ಪೌಡರು, ಅರ್ಧ ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಫ್ಲೇಕ್ಸು, ಹಾಗೆ 1 ಟೇಬಲ್ ಸ್ಪೂನು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಸಲಾಡ್ನ ತಿನ್ನೋದ್ರಿಂದ ಪ್ರೋಟೀನು, ಫೈಬರು, ವಿಟಮಿನ್ನು ಬಾಡಿಗೆ ತುಂಬಾ ಚೆನ್ನಾಗಿ ಸಿಗುತ್ತೆ. ಜೊತೆಗೆ ಡೈಜೆಷನ್ಗೆಲ್ಲ ತುಂಬಾ ಒಳ್ಳೆಯದು. ಶುಗರು, BP ಇರೋರು, ಹಾಗೆಯೇ ವೆಯ್ಟ್ ಲಾಸ್ ಮಾಡಬೇಕು ಅಂತಿರೋರು ಈ ಸಲಾಡ್ನ ತಿಂದರೆ ತುಂಬಾ ಒಳ್ಳೆಯದು. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಹೆಚ್ಚಿನ ರೆಸಿಪೀಸ್ಗೆ ಆರ್ಯಾಸ್ ಕುಕ್ಕಿಂಗ್ ಅರೇನಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು.